ನಮೋ ಅಂದ್ರೆ ಕೆಲವರಿಗೆ ದೇವ್ರು, ಹಲವರಿಗೆ ತಮ್ಮ ಆತ್ಮೀಯ ಬಂಧು, ಮತ್ತೆ ಕೆಲವು ತಲೆ ಕೆಟ್ಟವರಿಗೆ ಅವರು ವಿಷಜಂತು, ಸಾವಿನ ವ್ಯಾಪಾರಿ. ಹೀಗೆ ಅಂದುಕೊಳ್ಳೋರು ಸಾವಿರ ಅಂದುಕೊಂಡ್ರು ಸತ್ಯ ಅನ್ನೋದೊಂದು ಇದ್ದೇ ಇರುತ್ತಲ್ಲ. ನಮೋ ಬಗ್ಗೆ ಆರ್ಟಿಐನಲ್ಲಿ ತಿಳಿದು ಬಂದಿರುವ ಆ 3 ವಿಷಯಗಳನ್ನೇ ನಾವೀಗ ಹೇಳ ಹೊರಟಿರೋದು. ಮೊದಲನೆಯದು, ನಮೋ ಎಂದಾದರೂ ರಜೆ ತೆಗೆದುಕೊಂಡಿದ್ದಾರಾ ಅಂತ. ಅದಕ್ಕುತ್ತರ ಒಂದು ದಿನವೂ ಇಲ್ಲ. ಸಂಸತ್ತಿಗೆ ಬರಲಿ ಬಿಡಲಿ ಸದಾ ಅವರು ಸರ್ಕಾರದ ಕೆಲಸವನ್ನೇ ಮಾಡ್ತಿರ್ತಾರೆ. ಇವೆಲ್ಲ ಯಾಕೆ? ಅವರ ತಾಯಿಯ ದೇಹಾಂತ್ಯವಾದಾಗ್ಲೂ ಸಹ ನಮೋ ಅಂತಿಮ ಸಂಸ್ಕಾರ ಮುಗಿಸಿ ಕೆಲಸಕ್ಕೆ ಹಾಜರಾಗಿದ್ರು. ಎರಡನೆಯದು, ಅವರ ಊಟದ ಖರ್ಚನ್ನ ಯಾರು ಭರಿಸ್ತಾರೆ ಅಂತ. ಸತ್ಯ ಏನಂದ್ರೆ, ನಮೋ ಪ್ರಧಾನಿಯಾಗಿ ಅವರ ಊಟದ ಸಂಪೂರ್ಣ ವೆಚ್ಚವನ್ನ ಖುದ್ದು ಅವರೇ ಪಾವತಿ ಮಾಡ್ತಿದ್ದಾರೆ. ಈವರೆಗೆ ಸರ್ಕಾರದ 1 ರೂ ಹಣವನ್ನು ಸಹ ಇದಕ್ಕಾಗಿ ಉಪಯೋಗಿಸಿಲ್ಲ. ಮೂರನೆಯದು, ನಮೋ ಬಂದ ಮೇಲೆ ಎಷ್ಟೋ ದೇವಾಲಯಗಳ ಉದ್ಘಾಟನೆ ಮಾಡಿದ್ದಾರೆ. ಅಲ್ಲಿ ಅವರು ನೀಡುವ ದೇಣಿಗೆ ಮತ್ತು ಪೂಜಾ ವೆಚ್ಚವನ್ನ ಸರ್ಕಾರ ಭರಿಸುತ್ತಾ ಅನ್ನೋದು ಪ್ರಶ್ನೆಯಾಗಿತ್ತು. ಅದಕ್ಕೆ ಬಂದ ಉತ್ತರ ಏನಂದ್ರೆ, ಈ ಸಲುವಾಗಿ ಸರ್ಕಾರ ಏನನ್ನೂ ಖರ್ಚು ಮಾಡಿಲ್ಲ ಎಂದು. ಅಂದರೆ ಅವೆಲ್ಲವನ್ನು ನಮೋ ತಮ್ಮ ಸ್ವಂತ ಸಂಪಾದನೆಯಿಂದ ಕೊಟ್ಟಿದ್ದು ಅಂತ. ಇದು ನೋಡಿ ನಮೋ ಕೆಲಸದ ರೀತಿ. ಅಧಿಕಾರ ಸಿಕ್ಕ ತಕ್ಷಣ ಒಂದು ಟಿಶ್ಯೂ ತರಲು ಸಹ ಸರ್ಕಾರದ ಹಣವನ್ನ ಪೋಲು ಮಾಡೋರ ಮಧ್ಯ ನಮೋ ಗ್ರೇಟ್ ಎನಿಸಿಕೊಳ್ತಾರೆ. ಇಂಥ ನಿಸ್ವಾರ್ಥ ಸಜ್ಜನ ವ್ಯಕ್ತಿಯ ಹೊರತಾಗಿ ಇನ್ಯಾವ ಪ್ರಧಾನಿ ಬೇಕು ನಮ್ಗೆ, ಅಲ್ವಾ?